ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇನ್ನು ಸಿದ್ದು ಜೊತೆ ತೆರಳಿದ್ದಾರೆ ಆಪ್ತ ಸಚಿವರ ಪಡೆ. ಅರ್ಧ ಡಜನ್ ಸಚಿವರ ಪ್ರವಾಸ. ದೆಹಲಿ ಭೇಟಿಯಿಂದ ದೂರ ಉಳಿದಿದ್ದಂತ ಡಾಕ್ಟರ್ ಜಿ ಪರಮೇಶ್ವರ್ ಕುತೂಹಲ ಮೂಡಿಸಿದ ಸಿಎಂ ಜೊತೆ ಪರಮೇಶ್ವರ್ ಯಾತ್ರೆ. ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಬೈರ್ತಿ ಸುರೇಶ್, ಡಾಕ್ಟರ್ HC ಮಹದೇವಪ್ಪ, KJ ಜಾರ್ಜ್, ಕೆ ವೆಂಕಟೇಶ್, ಸಿಎಂ ರಾಜಕೀಯ ಕಾರ್ಯದರ್ಶಿ, ಶಾಸಕ AS ಪೊನ್ನಣ್ಣ. ಪುನರ್ರಚನೆಯ ಸುಳಿವು, ದೆಹಲಿಗೆ ಆಗಮಿಸಿದ ಶಾಸಕರ ದಂಡು. ದೆಹಲಿಯಲ್ಲಿ ಸುಮಾರು ಡಜನ್ಗೂ ಹೆಚ್ಚು ಶಾಸಕರು ಬಿಡಾರ ಬಿಟ್ಟಿದ್ದಾರಂತೆ. ಅಫ್ಕೋರ್ಸ್ ಅರ್ಧ ಡಜನ್ಗೂ ಜಾಸ್ತಿ ಸಚಿವರು. ನಾನು ಈಗಾಗಲೇ ಉಲ್ಲೇಖ ಮಾಡಿದೆ. ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, MB ಪಾಟೀಲ್, ಡಾಕ್ಟರ್ HC ಮಹದೇವಪ್ಪ, ಕೆ ವೆಂಕಟೇಶ್ ಎಲ್ಲರೂ ಕೂಡ ಸಚಿವ ಸಂಪುಟದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥವ್ರೆ. ಸಿದ್ದರಾಮಯ್ಯರ ಪರಮಾಪ್ತರು ಕೆ ವೆಂಕಟೇಶ್, ಬೈರ್ತಿ ಸುರೇಶ್, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್ ಎಲ್ಲರೂ ಕೂಡ ಈಗ ಅಲ್ಲಿದ್ದಾರೆ. ಪುನರ್ರಚನೆಯ ಸುಳಿವು, ದೆಹಲಿಗೆ ಆಗಮಿಸಿದ್ದಾರೆ ಶಾಸಕರ ದಂಡು. ಇನ್ನು ದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರ ಹೈ ವೋಲ್ಟೇಜ್ ಆಟ ಇವತ್ತಿದೆ. ನಾಯಕತ್ವ ಬದಲಾವಣೆಯೋ ಸಂಪುಟ ಪುನರ್ರಚನೆಯೋ ಒಂದೇ ಸಭೆಗೆ ಪ್ರತ್ಯೇಕವಾಗಿ ತೆರಳಿದ್ದಾರೆ ಸಿಎಂ DCM. ತಮ್ಮ ತಮ್ಮ ಬೆಂಬಲಿಗರ ಜೊತೆ ದೆಹಲಿಗೆ ದಂಡಯಾತ್ರೆಯನ್ನ ಮಾಡಿದ್ದಾರೆ ಈ ಉಭಯ ನಾಯಕರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಇಬ್ಬರು ಕೂಡ ತಮ್ಮ ತಮ್ಮ ಆಪ್ತ ಬಳಗದ ಜೊತೆ ಅಲ್ಲಿಗೆ ಹೋಗಿದ್ದಾರೆ. ದೆಹಲಿಗೆ ವಿಶೇಷ ವಿಮಾನದಲ್ಲಿ ತೆರಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕೆಂಪೇಗೌಡ ಏರ್ಪೋರ್ಟ್ನಿಂದ DCM ಪ್ರತ್ಯೇಕ ಪ್ರಯಾಣವನ್ನು ಬೆಳೆಸಿದ್ದಾರೆ. ಒಂದು ಕಡೆ ಸಿಎಂ ಪ್ರತ್ಯೇಕವಾದಂಥ ವಿಶೇಷ ವಿಮಾನದಲ್ಲಿ ಹೋಗಿದ್ರೆ ತಮ್ಮ ಆಪ್ತ ಸಚಿವರ ಜೊತೆ, ಮತ್ತೊಂದೆಡೆ DCM DK ಶಿವಕುಮಾರ್ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಇವ್ರ ಜೊತೆ ಅಲ್ಲ, ಸಪ್ರೇಟ್ ಆಗಿ ಹೋಗಿದ್ದಾರೆ. ಅವರು ಯಾರನ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಕುತೂಹಲ ನೋಡಿ. ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ. ಮೊದಲನೇ ವಿಂಡೋದಲ್ಲಿ ಇದು HAL ಏರ್ಪೋರ್ಟ್. ವಿಶೇಷ ವಿಮಾನದ ಮೂಲಕ ಸಿಎಂ ಸಿದ್ದರಾಮಯ್ಯ ಹೋಗಿರೋದು. ಅವ್ರ ಜೊತೆ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಇದ್ದಾರೆ ನೋಡಿ, ಹೆಜ್ಜೆ ಹಾಕ್ತಾ ಇದ್ದಾರೆ. ಅವರು ವಿಶೇಷ ವಿಮಾನದಲ್ಲಿ ಹೋಗ್ತಾ ಇದ್ದಾರೆ, ತೆರಳಿದ್ದಾರೆ. ಈಗ ಆಲ್ರೆಡಿ ನೆನ್ನೆ ಸಾಯಂಕಾಲ, ನೆನ್ನೆ ನೈಟ್ ಅಲ್ಲೇ ಎಲ್ಲರೂ ಕೂಡ ಬಿಟ್ಬಿಟ್ಟಿದ್ದಾರೆ. ಇನ್ನು ಸಚಿವರಾದಂಥ ಸತೀಶ್ ಜಾರಕಿಹೊಳಿ, MB ಪಾಟೀಲ್, ಡಾಕ್ಟರ್ HC ಮಹದೇವಪ್ಪ, ಕೆ ವೆಂಕಟೇಶ್, ಬೈರ್ತಿ ಸುರೇಶ್ ಇವರೆಲ್ಲರೂ ಕೂಡ ಸಿಎಂ ಜೊತೆ ದೆಹಲಿಗೆ ಹೋಗಿದ್ದಾರೆ. ನೋಡಿ, ಎರಡನೇ ವಿಂಡೋಲ್ ನೋಡ್ತಾ ಇರೋದು ದೆಹಲಿ. ಇದು ಬರ್ತಾ ಇರುವಂಥ ಫುಟೇಜ್. ಇನ್ನು ಉಭಯ ನಾಯಕರು ಪ್ರತ್ಯೇಕವಾಗಿ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಅವರವರ ಅತ್ಯಾಪ್ತರ ಜೊತೆ, ಸಚಿವರಿರ್ಬೋದು, ಶಾಸಕರಿರ್ಬೋದು, ಅವ್ರ ಜೊತೆ ಹೋಗಿದ್ದಾರೆ, ಕರ್ಕೊಂಡು ಹೋಗಿದ್ದಾರೆ. ಹಾಗಾದರೆ ಇವತ್ತು ಹೈಕಮಾಂಡ್ ನಾಯಕರ ಮುಂದೆ ಶಕ್ತಿ ಪ್ರದರ್ಶನನ ಏನಾಗುತ್ತೆ? ಇವತ್ತು 11 ಗಂಟೆಗೆ ಸಾಲು ವಿಚಾರ ಇದೆ. ರಾಜ್ಯಸಭಾ ಚುನಾವಣೆ ಘೋಷಣೆ ಆಗಿದೆ. ಜೂನ್ 25ಕ್ಕೆ ಅಂತ್ಯ ಆಗುವಂಥ ರಾಜ್ಯದ 4 ರಾಜ್ಯಸಭಾ ಸದಸ್ಯರ ಅವಧಿ ಏನಿದೆ, ಸದಸ್ಯ ಸ್ಥಾನದ ಅವಧಿ ಏನಿದೆ, ಅದಕ್ಕೆ 3 ಕಾಂಗ್ರೆಸ್ಗೆ ಹೋಗುತ್ತೆ, 1 ಮಾತ್ರ BJPಯಲ್ಲಿ ಉಳ್ಕೊಳ್ಳುತ್ತೆ. ಹೀಗಾಗಿ ಹಾಲಿ ಕಾಂಗ್ರೆಸ್ನಲ್ಲಿ ಇದ್ದಿದ್ದು ಒಂದೇ ಒಂದು ಸ್ಥಾನ, ಈಗ ಅದು 3ಕ್ಕೆ ಏರಿಕೆ ಆಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು, ಅದರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಯಥಾಸ್ಥಿತಿ ಉಳಿಸ್ಕೊಂಡ್ರು, ಇಬ್ಬರನ್ನ ಹೊಸದಾಗಿ ಆಯ್ಕೆ ಮಾಡಬೇಕಾಗತ್ತೆ. ಇನ್ನು GBA ಎಲೆಕ್ಷನ್ ಇದೆ, ಸಂಪುಟ ಪುನರ್ರಚನೆ ಇದೆ, SIR ಬಗ್ಗೆ ಮಾತುಕತೆ ಆಡಬೇಕಾಗಿದೆ. ಇದೆಲ್ಲ ವಿಷಯಕ್ಕೆ ಸಂಬಂಧಪಟ್ಟದ್ದಕ್ಕೂ ಹೆಚ್ಚಿನ ಮಹತ್ವವನ್ನು ಪಡ್ಕೊಂಡಿರೋದು. ಆಸ್ ಇಟ್ ಈಸ್ ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸಬೇಕೋ ಅಥವಾ ಅವ್ರನ್ನ ಬದಲಾವಣೆ ಮಾಡಬೇಕು, ಇದಕ್ಕೆ ಉತ್ತರ ಸಿಗಬೇಕಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.